ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಎಸ್ ಪಿ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ, ವರಮಹಾಲಕ್ಷ್ಮಿ ಹಬ್ಬನ ಕೂರಿಸೋದ್ರಿಂದ ಹಿಂದೆ ಬ್ಯಾಕ್ಗ್ರೌಂಡ್ನ ರೆಡಿ ಮಾಡ್ತಾ ಇದ್ವಿ. ಅದು ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ದಾರ ಕಟ್ಕೊಂಡು ಹಿಂದೆ ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಅದಕ್ಕೆ ಹೂವು ಮತ್ತು ಬೇಕಾಗಿರೋ ಡೆಕೋರೇಷನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ರುದ್ರಾಕ್ಷಿ ಮಾಲೆಯನ್ನು ಹಾಕ್ತಾ ಇದ್ದೀನಿ. ಹಿಂದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಹಾಕ್ತಾ ಇದ್ದೀನಿ. ಆಮೇಲೆ ರುದ್ರಾಕ್ಷಿ ಬಿಟ್ಟಿರೋದ್ರಿಂದ ಕೆಳಗೆ ಜರಿತಾ ಇತ್ತು, ಮತ್ತು ಅದನ್ನು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ, ಮತ್ತು ಬಲಗಡೆ ಎಡಗಡೆನೂ ಹಾಕಿ, ಮತ್ತು ಚೆಂಡು ಹೂವಿನ ನಡಬರ್ಕ ಹಾಕಿ, ಮತ್ತು ಮೀಶೋಯಿಂದ ಒಂದು ಪಾರ್ಸಲ್ ಇತ್ತು, ಅದನ್ನೇ ಓಪನ್ ಮಾಡಿ ಕಮಲ ಟೈಪು ಡೆಕೋರೇಷನ್ ಐಟಮ್ ಅವನ್ನ ನಡಬರ್ಕೆ ಅಲ್ಲೊಂದು ಇಲ್ಲೊಂದು ಹಾಕಿ ಸಿಂಪಲ್ ಲುಕ್ನ ಕ್ರಿಯೇಟ್ ಮಾಡಿದ್ವಿ. ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಸಿಂಪಲ್ಲಾಗಿ ಡೆಕೋರೇಷನ್ನ ಮುಗಿಸ್ಕೊಂಡ್ವಿ. ಮನೆಯಲ್ಲಿ ಇನ್ನೂ ಕೆಲಸ ತುಂಬ ಬಾಕಿ ಇತ್ತು, ಹಾಗಾಗಿ ಸಿಂಪಲ್ಲಾಗಿ ಲುಕ್ನ ಕ್ರಿಯೇಟ್ ಮಾಡಿ, ಮತ್ತು ಅಲ್ಲೊಂದು ಇಲ್ಲೊಂದು ಜೋಪ್ರಾ ಟೈಪ್ ಇತ್ತು, ಅದನ್ನು ಅಮ್ಮ ತಂದುಕೊಟ್ರು, ಅದನ್ನೊಂದು ಹಾಕಿ ಮತ್ತು ಮನೆ ಕೆಲಸ ಮಾಡೋಕ್ಕೆ ಅಮ್ಮನಿಗೆ ಹೆಲ್ಪ್ ಮಾಡೋಕ್ಕೆ ಹೋದೆ. ಹಿತ್ತಾಳೆ ಪಾತ್ರೆನ ಇಡಬೇಕು ಅಮ್ಮನಿಗೆ ಅಲಂಕಾರ ಮಾಡೋಕ್ಕೆ. ಅದಕ್ಕೆ ಸೀರೆ ಉಡಿಸೋ ಬಿಂದಿಗೆನ ತೊಳೆದು ರೆಡಿ ಮಾಡ್ಕೊತಾ ಇದ್ದೆ ಅದನ್ನು. ಮತ್ತು ಸೀರೆ ಸೆರಗನ್ನ ಮುಂದೆ ಪೀಸ್ ಬಂದಿತ್ತು, ಬ್ಲೌಸ್ ಪೀಸ್, ಅದನ್ನೇ ಕಟ್ ಮಾಡಿ, ಕೆಲವೊಬ್ರು ಕಟ್ ಮಾಡ್ತಾರೆ, ಕೆಲವೊಬ್ರು ಕಟ್ ಮಾಡಲ್ಲ. ಆದರೆ ನಾವು ಕಟ್ ಮಾಡಿ ಹ್ಯಾಂಡ್ಸ್ ಲೆಗ್ಸ್ ಇರೋದ್ರಿಂದ ಅದಕ್ಕೆ ಬೇಕಾದಂತ ಕಟ್ ಮಾಡಿ ಸೀರೆನ ಉಡ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಸೀರೆ ಸೆರಗನ್ನ ರೆಡಿ ಮಾಡಿಕೊಂಡ್ರೆ ನಮ್ಗೆ ಅರ್ಧ ಕೆಲಸ ಮುಗಿಯುತ್ತೆ. ಸೆರಗನ್ನ ರೆಡಿ ಮಾಡಿಕೊಂಡು ಮತ್ತು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ, ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ಬಿಟ್ಕೊಂಡು, ಮತ್ತು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಪ್ಲೇಟ್ಸ್ ಮಾಡಿಟ್ರೆ ಉಗ್ಸೋಕ್ಕೆ ನಾವು ಆರಾಮಾಗಿಯೇ ಉಗಿಸ್ಬೋದು ಲಕ್ಷ್ಮೀ ದೇವಿ ಬಿಂದಿಗೆಗೆ. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ಮತ್ತು ನೀರಿಗೆನ ಹೊಂದಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೆಂಟ್ರ್ ನೀರಿಗೆನ ಮಾಡಿಕೊಂಡು ಅದಕ್ಕೂ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ, ಮತ್ತು ಅಳತೆ ನೋಡ್ಕೊಂಡು ಮತ್ತು ನೀಟಾಗಿ ಪ್ಲೇಟ್ಸ್ನ ರೆಡಿ ಮಾಡಿಕೊಂಡು ಸೀರೆನ ಮಡಚಿ ಇಟ್ವಿ. ನಾವು ಕಟ್ ಮಾಡಿ ಇಟ್ಟಿದ್ದಂಥ ಬ್ಲೌಸ್ ಪೀಸ್ನ ತಗೊಂಡು ಮತ್ತು ಅದನ್ನು ಸರಿ ಮಾಡಿಕೊಂಡು ಲಕ್ಷ್ಮೀ ದೇವಿ ಹ್ಯಾಂಡ್ಸ್ಗೆ ಲೆಗ್ಸ್ಗೆ ಸರಿಯಾಗಿ ಅಳತೆಯನ್ನು ನೋಡಿಕೊಂಡು, ಹಾಗೆ ಕೈ ಕಾಲನ್ನ ಬಿಚ್ಕೊಂಡು ಮತ್ತು ಕೈ ನಿಟ್ಟು ಬಾರ್ಡರ್ ಮೇಲೆ ಬರಬೇಕು ಬ್ಲೌಸ್ ಪೀಸ್ದು. ಆ ಥರ ಬಾರ್ಡ್ರನ್ನ ಹ್ಯಾಂಡ್ಸ್ಗೆ ಹೊಂದಿಸ್ಕೊಂಡು ಮತ್ತು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ, ಸರಿಯಾಗಿ ಕೊಡ್ತಾನೆ ಇರಲಿಲ್ಲ, ಹಾಗೆ ಹಿಂಗೋ ಮಾಡಿ ಬಾರ್ಡ್ರ್ ಸರಿಯಾಗಿ ಮಾಡಿಕೊಂಡು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ, ಮತ್ತು ಇನ್ನೊಂದು ಹ್ಯಾಂಡ್ಸ್ನ ಮತ್ತು ಬಾರ್ಡ್ರ್ ನೀಟ್ ಮಾಡಿಕೊಂಡು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು, ಮತ್ತು ಎರಡು ಹೊಂದಿಸ್ಕೊಂಡು ಇದನ್ನು ಕೈನ ರೆಡಿ ಮಾಡಿಕೊಂಡು ಇಟ್ವಿ. ಇದನ್ನು ಮುಗಿಸ್ಕೊಂಡು ಲಕ್ಷ್ಮೀ ಬಿಂದಿಗೆಗೆ ನೀರು ತುಂಬಿಸ್ಕೊಂಡು ಮತ್ತು ಎಲ್ಲಿ ಲಕ್ಷ್ಮೀ ಮುಖವಾಡಕ್ಕೆ ಅಲಂಕಾರನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮುಖವಾಡಕ್ಕೆ ನಾವು ಏನೇನು ವಸ್ತು ಯೂಸ್ ಮಾಡ್ತೀವಿ ಎಲ್ಲವನ್ನು ಹೊಸದಾಗಿಯೇ ತೊಗೊಂಬರ್ಬೇಕು. ನಾ ಇಲ್ಲಿ ಹೊಸದ ಐಲೈನರ್ ಮತ್ತು ಲಿಪ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಅವೇ ಎರಡನೇ ಯೂಸ್ ಮಾಡಿಕೊಂಡು ಅಮ್ಮನಿಗೆ ಈ ಥರ ರೆಡಿ ಮಾಡಿದೆ. ಹಾಗೆ ಇಲ್ಲಿ ಲಕ್ಷ್ಮಿ ಕುಂದ್ರಿಸೋ ಜಾಗದಲ್ಲಿ ಕುಬೇರ ರಂಗೋಲಿನ ಹಾಕ್ತಾ ಇದ್ದೀನಿ. ಈ ರಂಗೋಲಿನ ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ಆದರೆ ನಾನು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ, ಹಾಕಿದರೆ ಒಳ್ಳೆಯದು ಅಂತ ಹೇಳಿದರು, ಹಂಗಾಗಿ ಹಾಕ್ತಾಯಿದ್ದೀನಿ. ರಂಗೋಲಿ ಎಲ್ಲ ಮುಗಿದ್ವಿ. ಇಲ್ಲಿ ಕ್ಯಾಪ್ ಆಗುತ್ತೆ ಅಂತ ನಾನೇನು ಕಮಲನ ಹಾಕಿದೆ. ಕಮಲ ಲಕ್ಷ್ಮಿಗೆ ಇಷ್ಟ ಅಲ್ವಾ, ಹಾಗಾಗಿ ಲಕ್ಷ್ಮಿ ಕೂರಿಸೋ ಜಾಗದಲ್ಲಿ ಅಕ್ಕಿ ಕಾಳನ್ನ ಇಟ್ಟು ಓಂ ಅಂತ ಬರೆದ್ರೆ ಒಳ್ಳೆಯದಂತೆ, ಹಾಗಾಗಿ ಓಂ ಅಂತ ಬರೆದು, ಮತ್ತು ನಾವು ಲಕ್ಷ್ಮಿ ಬಿಂದಿಗೆಗೆ
₹1 ಬೆಳ್ಳಿ ನಾಣ್ಯನ ಮತ್ತು ಅರಿಶಿನ ಕುಂಕುಮ ಹಾಕಿ ಅಕ್ಕಿ ಎಲ್ಲ ಹಾಕಿ ಬಿಂದಿಗೆನ ಇಟ್ವಿ. ನಮ್ಮ ತಂಗಿ ಇವಾಗಲೇ ಕಟ್ತಾಯಿದ್ಲು. ಹಾಗೆ ನಾನು ಇಲ್ಲಿ ಬಿಂದಿಗೆಗೆ ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ ಗಂಟು ಹಾಕ್ಕೊಂಡು ಸ್ವಲ್ಪ ಜಾಗ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದನ್ನೆಲ್ಲ ಪಿನ್ ಹಾಕ್ಕೊಂಡಿದ್ವಲ್ಲ ಅವನ್ನೆಲ್ಲ ಪಿನ್ ತಕ್ಕೊಂಡು ಪ್ಲೇಟ್ಸ್ನ ಮೇಲೆ ಕೆಳಗೆ ಮಾಡಿಕೊಂಡು ನೀಟಾಗಿ ಮಾಡ್ಕೊತಾನೆ ಪ್ಲೇಟ್ಸ್ ಒಂದೊಂದಕ್ಕೆ ಮಾಡಿಕೊಂಡು ಎಡಭಾಗದಿಂದ ಬಲಭಾಗಕ್ಕೆ ಸರಿ ಬರಬೇಕು. ಆ ಥರ ಎಲ್ಲ ನೀಟಾಗಿ ಮಾಡಿಕೊಂಡು ಒಂದು ಸಣ್ಣ ದಾರ ಅಥವಾ ದೊಡ್ಡ ಹಗ್ಗ ತಗೊಂಡು ಪ್ಲೇಟ್ಸ್ಗೆ ಕಟ್ಟಬೇಕು. ಅದೆಷ್ಟು ನೀಟ್ ಮಾಡ್ತೀವಿ ಅಷ್ಟು ನೀಟಾಗಿ ಕುಂದುತ್ತೆ ಸಾರಿ. ಹಂಗೆ ಎಲ್ಲ ಮಾಡ್ಕೊತ ಒಂದು ದಾರನ ತೊಗೊಂಡು ಇವಾಗ ಕಟ್ತಾಯಿದ್ದೀನಿ. ಗಟ್ಟಿಯಾಗಿ ಕಟ್ಟಬೇಕು ಅಂದರೆ ಜರಿಯಂಗಿಲ್ಲ. ನೀರಿಗೆ ಅದು ಸೀರೆ ಕೆಲವೊಂದು ಸೀರೆ ಜರಿತಾ ಇರ್ತಾವಲ್ಲ ಆ ಸೀರೆಗಳು ಏನು ಜರಿಯಂಗಿಲ್ಲ. ಇವಾಗ ಈ ಥರ ನೀಟಾಗಿ ಮಾಡಿಕೊಂಡು ಮತ್ತು ಪ್ಲೇಟ್ಸ್ನ ನೀಟ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಸಾರಿನ ರೆಡಿ ಆಯಿತು. ಹಾಗೆಯೇ ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ಫಿಟಪ್ ಮಾಡೋದು ವಿಡಿಯೋ ಮಾಡ್ಕೊಳ್ಳಿಲ್ಲ. ಫೈನಲ್ ಲುಕ್ ಈ ಥರ ಕಾಣ್ತಾಯಿತ್ತು. ಇನ್ನೂ ಮುಂದೆ ಡೆಕೋರೇಷನ್ಸ್, ಹಣ್ಣು, ಸ್ವೀಟ್ಸ್, ನೈವೇದ್ಯ ಎಲ್ಲ ಇಟ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ಗ್ರೌಂಡು ಮತ್ತು ಲಕ್ಷ್ಮಿ ಈ ಥರ ಕಾಣ್ತಾ ಇದ್ಲು. ಮತ್ತು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಡೆಕೋರೇಷನ್ನ ಒಂದಿಷ್ಟು ಹೂವಿನ ಪಾಟ್ ಚಿಕ್ಕದಿದ್ದು ಅವನ್ನೇ ಮುಂದೆ ಡೆಕೋರೇಷನ್ ಆಗಿ ಇಡೋಣ ಅಂತ ಇಡ್ತಾಯಿತ್ತು ಮುಂದೆ. ಹಾಗೆಯೇ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ನಾನು ನೈವೇದ್ಯಕ್ಕೆಲ್ಲ ಹಣ್ಣು ಅವನ್ನೆಲ್ಲ ತೆಗೆದು ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಣ್ಣುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮತ್ತು ನೈವೇದ್ಯ ಅವನ್ನೆಲ್ಲ ಏನೇನಿತ್ತು ಅದನ್ನೆಲ್ಲ ಸ್ಟಾರ್ಟ್ ಮಾಡಿದೆ. ಮತ್ತು ಅವನ್ನೆಲ್ಲ ದೇವಿ ಹತ್ರ ಇಟ್ಟು ಮತ್ತು ಸ್ವೀಟ್ಸು, ಚಕ್ಕಲಿ, ಅಮ್ಮನಿಗೆ ಸ್ವೀಟ್ಸ್ ಅಂದರೆ ಭಾಳ ಇಷ್ಟ. ಅವನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ಅವನ್ನೆಲ್ಲ ಒಂದು ನೀಟಾಗಿ ತೆಗೆದಿಟ್ಟು ಮತ್ತು ಅಮ್ಮನ ತಾಲೆ ಇಟ್ಟೆ. ಇವನ್ನೆಲ್ಲ ತೆಗೆದಿಡ್ಬೇಕಾದ್ರೆ ನನ್ನ ಮಗಳು ಸುಮ್ಮನೆ ಇರ್ತಾಯಿಲ್ಲ, ಕಿತಾಪತಿ ಮಾಡ್ತಾಯಿದ್ಲು. ಹಂಗೋ ಹಿಂಗೋ ಅವಳನ್ನ ಸಮಾಧಾನ ಮಾಡ್ತಾ ಫೈನಲ್ ಲುಕ್ ಈ ಥರ ಜೋಡಿಸಿದೆ. ಮತ್ತು ಅಮ್ಮನ ಮುಂದೆ ಇಟ್ಟು ಒಂದೊಂದೇ ಕೆಲಸ ಏನೇನಿತ್ತು ಮತ್ತು ಅದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಬೆಳಗ್ಗೆ ಎದ್ದು ಬೇಗ ನಾನು ಸ್ನಾನ ಮುಗಿಸ್ಕೊಟ್ಟು ಮತ್ತು ಅಮ್ಮನಿಗೆ ಜ್ಯುವೆಲ್ರಿ ಅವನ್ನೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಜ್ಯುವೆಲ್ರಿ ಸೆಟ್ ಅಂತೂ ಆಗ್ತಾ ಇನ್ನೂ ಗಳ ಆಗಿ ಕಾಣ್ತಾಯಿದ್ಲು ಅಮ್ಮ. ಚೆನ್ನಾಗಿ ಆಯಿತು. ಎಲ್ಲ ಅಲಂಕಾರ ಅಂತೂ ಸಖತ್ತಾಗಿ ಆಗಿತ್ತು. ಅಮ್ಮನಿಗೆಲ್ಲ ಜ್ಯುವೆಲ್ರಿ ಸೆಟ್ ಹಾಕಿದ್ಮೇಲೆ ಮತ್ತು ಮಂಗಳಸೂತ್ರ ಮತ್ತು ಅವನ್ನೆಲ್ಲ ಅಮ್ಮನಿಗೆಲ್ಲ ಜ್ಯುವೆಲ್ರಿ ಸೆಟ್ ಹಾಕಿದ್ಮೇಲೆ ಮತ್ತು ಲಾಸ್ಟ್ ಒಂದು ಮಂಗಳಸೂತ್ರ ಒಂದು ಬಾಕಿ ಇತ್ತು, ಅದನ್ನು ಹಾಕಿ ಅಮ್ಮನ ಅಲಂಕಾರನ ತುಂಬ ನೋಡ್ತಾ ಮತ್ತು ಏನೇನಿತ್ತು ಅಮ್ಮನಿಗೆ ಅವನ್ನೆಲ್ಲ ಹಾಕಿ ಮತ್ತು ಕಳಸನ ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ತಂಗಿ ಈ ವರ್ಷ ಪೂಜೆನ ವ್ರತ ಮಾಡ್ತಾಯಿದ್ಲು. ಹಾಗಾಗಿ ಅವಳೇನೆ ಅಮ್ಮನಿಗೆ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಲಾಸ್ಟ್ ಫೈನಲ್ ನಮ್ಮ ಲಕ್ಷ್ಮೀ ದೇವಿ ಈ ಥರ ಕಾಣ್ತಾ ಇದ್ದಾಳೆ ನೋಡ್ರಿ. ಲಕ್ಷ್ಮಿನೇ ಕುಂತ ಹಾಗೆ ಇದೆ. ಡೆಕೋರೇಷನ್ನು, ಆರತಿ ಇದೆಲ್ಲ ಚೆನ್ನಾಗಿ ಆಯಿತು. ಪೂಜೆ ಅಂತೂ ನೆಮ್ಮದಿಯಿಂದ ಆಯಿತು. ನಾವಿಲ್ಲಿ ಸಾಯಂಕಾಲ ಪೂಜೆ ಇಟ್ಕೊಂಡಿದ್ವಿ, ಅಂದರೆ ಮುತ್ತೈದೆಯರಿಗೆ ಉಡಿ ತುಂಬೋದು. ಹಾಗೆಯೇ ನಮ್ಮ ತಂಗಿ ಎಲ್ಲರಿಗೂ ಉಡಿ ತುಂಬೋ ಮುಂಚೆ ಪೂಜೆಯನ್ನು ಮಾಡಿದ್ಲು.